ಉಕ್ಕಡದ ಮಾರಮ್ಮ ಅಹಲ್ಯಾದೇವಿ. ಮಂಡ್ಯ ಜಿಲ್ಲೆ ಪಾಂಡವಪುರ ರೈಲ್ವೆ ಸ್ಟೇಷನ್ನಿಂದ 2 ಕಿಲೋಮೀಟರ್ ದೂರದಲ್ಲಿರುವ ಉಕ್ಕಡದ ಮಾರಮ್ಮ. ತಾಯಿ ಉಕ್ಕಡದ ಮಾರಮ್ಮನನ್ನು ಅಹಲ್ಯಾದೇವಿ ಅಂತಲೂ ಕರೀತಾರೆ. ಇವತ್ತು ಅಮಾವಾಸ್ಯೆ ಆಗಿರುವುದರಿಂದ ಸಾವಿರಾರು ಭಕ್ತರು ತಾಯಿಯ ದರ್ಶನವನ್ನು ಪಡೆಯಲು ಬಂದಿದ್ದಾರೆ. ಸ್ಥಳ ಪುರಾಣದ ಪ್ರಕಾರ ಅಹಲ್ಯಾದೇವಿ ಯಾರು ಎಂಬ ಪ್ರಶ್ನೆಗೆ ಹಿಂದೆ ಗೌತಮ ಮುನಿಗಳ ಹೆಂಡತಿಯಾಗಿದ್ದ ಅಹಲ್ಯಾದೇವಿ ಪರಪುರುಷನನ್ನು ನೋಡಿದಳೆಂಬ ಕಾರಣಕ್ಕೆ ಮುನಿಗಳು ಅವಳನ್ನು ಕಲ್ಲಾಗಿಸುವಂತೆ ಮಾಡುತ್ತಾರೆ. ನಂತರ ಶ್ರೀರಾಮರ ಪಾದಸ್ಪರ್ಶದಿಂದ ಅವಳು ಶಾಪ ವಿಮೋಚನೆಯಾಗಿ ಈಗಿನ ಆರತಿ ಉಕ್ಕಡದ ದೇವತೆಯಾಗಿದ್ದಾಳೆ ಎಂಬುದು ಒಂದು ಐತಿಹ್ಯ. ಇಲ್ಲಿನ ಸ್ಥಳೀಯರು ಅಂದರೆ ಗ್ರಾಮಸ್ಥರ ಪ್ರಕಾರ ಸುಮಾರು 200 ವರ್ಷಗಳ ಹಿಂದೆ ನಾಯಕ ಸಮುದಾಯದ ಜನಗಳು 11 ಜನ ಅಣ್ಣ ತಮ್ಮಂದಿರು ಕಾವೇರಿ ನದಿಯಲ್ಲಿ ಮೀನು ಹಿಡಿಯಲು ಬಲೆ ಬೀಸಿದಾಗ ಬಲೆಗೆ ಈ ವಿಗ್ರಹ ಬಲೆಯ ಜೊತೆಯಲ್ಲಿ ಮೇಲೆ ಎತ್ತಿದಾಗ ಬರುತ್ತದೆ. ಅದನ್ನು ನೋಡಿ ಗಾಬರಿಯಾದ ಅವರು ಬೇರೆ ಕಡೆ ಬಲೆ ಬೀಸುತ್ತಾರೆ. ಬೇರೆ ಕಡೆಯೂ ಇದೇ ರೀತಿಯಾಗಿ ವಿಗ್ರಹ ಪ್ರತ್ಯಕ್ಷವಾಗುತ್ತದೆ, ಮರದ ವಿಗ್ರಹ. ನಂತರ ಅದು ಆ ಜನಗಳ ಜೊತೆ ನಾನು ಅಹಲ್ಯಾದೇವಿ ನನ್ನನ್ನು ಸ್ಥಾಪಿಸಿ ಎಂದು ದೇವತೆ ಹೇಳುತ್ತಾಳೆ. ಅದನ್ನು ತಂದು ಆ ಸಮುದಾಯದ ಜನ ಸ್ಥಾಪಿಸಿ ತಮ್ಮ ಪೂಜೆ ಪುನಸ್ಕಾರಗಳನ್ನು ಇಲ್ಲಿಯವರೆಗೂ ಮುಂದುವರಿಸಿಕೊಂಡು ಬಂದಿದ್ದಾರೆ. ನಾವು ಇವತ್ತಿನವರೆಗೂ ಅವರು ವಂಶಸ್ಥರು ಮಾರಿಗುಡ್ಡ ವಂಶಸ್ಥರು ಪೂಜೆ ಮಾಡುವುದನ್ನು ನಾವು ನೋಡಬಹುದು. ಭಕ್ತಾದಿಗಳು ತಮ್ಮ ಹರಕೆಯ ಕೋಳಿ ಕುರಿ ಮೇಕೆಗಳನ್ನು ದೇವಸ್ಥಾನದ ಮುಂದೆ ಬಲಿ ಕೊಡುವುದನ್ನು ಸರ್ಕಾರ ನಿಲ್ಲಿಸುವುದರಿಂದ ದೇವಸ್ಥಾನದಿಂದ ತೀರ್ಥವನ್ನು ತೆಗೆದುಕೊಂಡು ಹೋಗಿ ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿ ತಮ್ಮ ಬಲಿಯನ್ನು ಕೊಟ್ಟು ತಮ್ಮ ದೇವರ ಹರಕೆಯನ್ನು ತೀರಿಸಿ ಸಂತೋಷದಿಂದ ಊಟ ಮಾಡಿ ಎಲ್ಲರೂ ಹೋಗುತ್ತಾರೆ. ಇಲ್ಲಿಗೆ ಭಕ್ತಾದಿಗಳು ವಾಮಾಚಾರ, ಮಾಟ್ನ, ಋಣಾತ್ಮಕ ವಿಚಾರಗಳನ್ನು ಒಳಗೊಂಡ ಭಕ್ತಾದಿಗಳು ಇಲ್ಲಿ ಈ ಕಲ್ಯಾಣಿಯಲ್ಲಿ ತಡೆ ಹೊಡೆಸಿಕೊಂಡು ಹೋಗುತ್ತಾರೆ. ನಾವು ನೋಡುತ್ತಿರುವ ಜಾಗ ತಟ್ಟೆ ತಳ್ಳುವುದು. ಕಾಲಿನಿಂದ ಹಿಮ್ಮುಖವಾಗಿ ಪೂಜಾರಿ ಗುಡ್ಡೆ ಹಾಕಿರುವ ಮಡಕೆ ಚೂರುಗಳನ್ನು ಕಾಲಿನಿಂದ ತಳ್ಳಿ ಮುಂದೆ ಬರುವುದು. ನಂತರ ಅದರಿಂದ ಸ್ವಲ್ಪ ದೂರದಲ್ಲಿರುವ ತಡೆ ಹೊಡೆಯುವ ಜಾಗಕ್ಕೆ ಬರಬೇಕು. ಇದು ತಡೆ ಹೊಡೆಯುವ ಜಾಗ. ತೆಂಗಿನಕಾಯಿ ನಿಂಬೆಹಣ್ಣನ್ನು ಮೇಲೆ ಇಟ್ಟು ಭಕ್ತಾದಿ ಅದನ್ನು ದಾಟಿ ಮುಂದೆ ಬಂದಾಗ ಅಲ್ಲೇ ಇದ್ದ ಪೂಜಾರಿ ಕಲ್ಲಿನಿಂದ ಅದನ್ನು ಜಜ್ಜಿ ಹಾಕುತ್ತಾರೆ. ಇದು ಮೊಟ್ಟೆ ಹೊಡೆಯುವ ಜಾಗ. ಭಕ್ತಾದಿಗಳು ತಂದ ಮೊಟ್ಟೆಯನ್ನು ಈಸಿ ಪೂಜಾರಿ ಅದನ್ನು ಮಂತ್ರಿಸಿ ಪಕ್ಕದಲ್ಲಿರುವ ಗೋಡೆಗೆ ಜೋರಾಗಿ ಎಸೆಯುತ್ತಾರೆ. ನೋಡಲು ಚಿಕ್ಕ ಗುಡಿಯಂತೆ ಕಾಣುವ ಈ ದೇವಾಲಯ ಸಾವಿರಾರು ಭಕ್ತರು ಬಂದು ತಾಯಿಯ ಆಶೀರ್ವಾದವನ್ನು ಪಡೆಯುತ್ತಾರೆ. ತಾಯಿ ಆರತಿ ಉಕ್ಕಡದ ಮಾರಮ್ಮನ ಪವಾಡಗಳು ಅದ್ಭುತವಾದವು.